ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಕ್ಷಾ ವ್ಲಾಗ್ಸ್. ಇಂದಿನಿಂದ ಪ್ರಸಾರವಾಗಲಿದೆ ನಿಮ್ಮೆಲ್ಲ ಪ್ರೀತಿಯ ದಿವ್ಯ ಹುಡುಗ ಹಾಗೂ ರಿತ್ವಿಕ್ ಅವರು ಅಭಿನಯಿಸಿದ ನಿನಗಾಗಿ ಸೀರಿಯಲ್ ಕಲರ್ಸ್ ಕನ್ನಡದಲ್ಲಿ ರಾತ್ರಿ 8 ಗಂಟೆಗೆ. ತಪ್ಪದೇ ವೀಕ್ಷಿಸಿ ನಿನಗಾಗಿ ಸೀರಿಯಲ್. ಹಾಗಾದರೆ ಬನ್ನಿ ಇವತ್ತು ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ. ಕೃಷ್ಣ ಬೇಬಿಗೆ ಕೇಳ್ತಾನೆ, ಅಲ್ಲ ರಾಜ್ಕುಮಾರಿಗೆ ಅಷ್ಟೆಲ್ಲ ಇದ್ರೂ ಯಾಕೆ ಅವಳು ಬೇಜಾರಲ್ಲಿರ್ತಾಳೆ ಅಂತ. ಅದಕ್ಕೆ ಬೇಬಿ ಹೇಳ್ತಾಳೆ, ಅದಕ್ಕೆಲ್ಲ ಕಾರಣ ಅವಳು ಅಂತ. ಅದಕ್ಕೆ ಅವನಿಗೆ ಗೊತ್ತಾಗಲ್ಲ, ಈ ಅವಳು ಅಂದರೆ ಯಾರು ಅಂತ ಕೇಳ್ತಾನೆ. ಅದಕ್ಕೆ ಬೇಬಿ ಹೇಳ್ತಾಳೆ, ವಿಲನ್ ಅಂತ. ಇತ್ತ ರಚ್ಚುದು ಶೂಟಿಂಗ್ ನಡೀತಾ ಇರುತ್ತೆ. ರಚ್ಚು ಡೈರೆಕ್ಟರ್ ಹೇಳಿಕೊಟ್ಟ ಹಾಗೆ ಪರ್ಫಾರ್ಮ್ ಮಾಡ್ತಾ ಇರ್ತಾಳೆ. ಇದೆಲ್ಲ ನಡೀತಿರ್ಬೇಕಾದ್ರೆ ಸಡನ್ನಾಗಿ ರಚ್ಚು ಅವರು ಅಮ್ಮದು ಎಂಟ್ರಿ ಆಗ್ತೈತಿ. ಅವರಮ್ಮ ಬಂದ ತಕ್ಷಣ ನಡೀತಾ ಇರೋ ಶೂಟಿಂಗ್ನ ನಿಲ್ಲಿಸ್ಬಿಡ್ತಾರೆ. ಸಾಂಗ್ ಯಾರು ಆಫ್ ಮಾಡಿದ್ದು ಅಂತ ಡೈರೆಕ್ಟ್ರ್ ಜೋರಾಗಿ ಕಿರ್ಚ್ತಾರೆ. ಆಗ ಎಲ್ಲರೂ ತಿರುಗಿ ನೋಡಿದಾಗ ಅದು ರಚ್ಚನವ್ರ ಅಮ್ಮ ಆಗಿರ್ತಾರೆ. ಅದಕ್ಕೆ ಎಲ್ಲರೂ ಒಂದು ಸೆಕೆಂಡ್ ಶಾಕ್ ಆಗಿ ನಿಲ್ತಾರೆ. ರಚ್ಚು ಅಮ್ಮ ಬಂದಿರೋದನ್ನು ಗಮನಿಸಿ ಅಮ್ಮನ ಬಳಿ ಹೋಗ್ತಾಳೆ. ಅದಕ್ಕೆ ಅವರಮ್ಮ ಹೇಳ್ತಾರೆ, ಹೊರಡೋಣವಾ, ಟೈಮ್ ಆಯಿತು ಅಂತ. ಆಗ ಡೈರೆಕ್ಟರ್ ಸರ್ ಬಂದು, ಮೇಡಮ್ ಇನ್ನೊಂದು ಅರ್ಧ ಗಂಟೆಯಲ್ಲಿ ಸಾಂಗ್ ಮುಗ್ದೋಗುತ್ತೆ. ಅದಕ್ಕೆ ವಜ್ರೇಶ್ವರಿಯವರು ಹೇಳ್ತಾರೆ, 9 ಗಂಟೆ ಅನ್ನೋ ಅಷ್ಟರಲ್ಲಿ ಪೇಮೆಂಟ್ನ ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿದ್ರಿ. ಈಗ ಸಮಯ 9 ಗಂಟೆ 5 ನಿಮಿಷ, ಇನ್ನೂ ಕ್ಲಿಯರ್ ಆಗಿಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಡೈರೆಕ್ಟರ್, ಸಾರಿ ಮೇಡಮ್, ಸ್ವಲ್ಪ ಫೈನಾನ್ಷಿಯಲ್ ಇಶ್ಯೂ ಆಗಿತ್ತು, ಅದಕ್ಕೆ ಕ್ಲಿಯರ್ ಮಾಡೋಕ್ಕಾಗಿಲ್ಲ. ಇವಾಗೆಲ್ಲ ಕ್ಲಿಯರ್ ಆಗಿದೆ, ನಾನು ನಾಳೆ ನಿಮ್ಮ ಅಮೌಂಟ್ನ ಕ್ಲಿಯರ್ ಮಾಡ್ತೀನಿ ಮೇಡಮ್ ಅಂತ ಹೇಳ್ತಾನೆ. ಅದಕ್ಕೆ ವಜ್ರೇಶ್ವರಿ ಅವರು ಹೇಳ್ತಾರೆ, ಹಾಗಿದ್ರೆ ಶೂಟಿಂಗ್ನ ನಾಳೆನೇ ಇಟ್ಕೋಬೋದಲ್ಲ ಅಂತ. ಅದಕ್ಕೆ ಡೈರೆಕ್ಟರ್ ಹೇಳ್ತಾರೆ, ಮೇಡಮ್ ಈ ಸೆಟ್ನ ಇನ್ನೊಂದು ದಿನ ಎಕ್ಸ್ಟೆಂಡ್ ಮಾಡಿದರೆ ನಮಗೆ ಲಕ್ಷಾಂತರ ರೂಪಾಯಿ ಲಾಸ್ ಆಗುತ್ತೆ ಮೇಡಮ್ ಅಂತ ಹೇಳ್ತಾರೆ. ಅದಕ್ಕೆ ಅದು ನಿಮ್ಮ ಕರ್ಮ ರೀ ಅಂತ ಹೇಳ್ತಾರೆ. ಆಗ ರಚ್ಚು ಹೇಳ್ತಾಳೆ, ಅಮ್ಮ ಇನ್ನೊಂದು ಅರ್ಧ ಗಂಟೆ ತಾನೇ ಅಮ್ಮ, ಮುಗಿಸ್ಕೊಟ್ಬಿಡೋಣ ಅಂತ. ಅದಕ್ಕೆ ವಜ್ರೇಶ್ವರಿ ಹೇಳ್ತಾಳೆ, ಟಾಪಿಕ್ ಈಸ್ ಓವರ್ ಅಂತ ಹೇಳಿ ರಚ್ಚುನ ಅಲ್ಲಿಂದ ಕರ್ಕೊಂಡು ಹೋಗ್ಬಿಡ್ತಾರೆ. ಇತ್ತ ಕೃಷ್ಣ ಈ ಕಥೆನ ಕೇಳ್ತಾ ಮಲಗಿಬಿಟ್ಟಿರ್ತಾನೆ. ಆಗ ಬೇಬಿ ಅದನ್ನು ನೋಡಿ ಅವನಿಗೆ ಹೊಡೆದು, ನಾನಿಲ್ಲೇನೋ ಇಂಟ್ರೆಸ್ಟಿಂಗ್ ಕತೆ ಹೇಳ್ತಾ ಇದ್ರೆ ನೀನು ನಿದ್ದೆ ಮಾಡ್ತಾ ಇದ್ದೀಯಾ, ನಿನಗೆ ಫೋಕಸ್ ಅನ್ನೋದೇ ಇಲ್ವಾ ಅಂತ ಕೇಳ್ತಾಳೆ. ಅದಕ್ಕೆ ಕೃಷ್ಣ, ಇಲ್ಲ ಬೇಬಿ, ಫೋಕಸ್ ಆಗಿ ಕೇಳ್ತಾ ಇದ್ದೀನಿ ಅಂತ ಹೇಳ್ತಾನೆ. ಅದಕ್ಕೆ ಬೇಬಿ, ಹಾಗಾದರೆ ನನ್ನ ಕತೆನ ರಿಪೀಟ್ ಮಾಡು ಅಂತ ಕೇಳ್ತಾಳೆ. ಆಗ ಕೃಷ್ಣ ಎದ್ದು ಬೇಬಿ ಹೇಳಿರೋ ಕತೆನ ಮತ್ತೆ ವಾಪಸ್ ಅವಳಿಗೆ ತಿರ್ಗಾ ಹೇಳ್ತಾನೆ. ಅದಕ್ಕೆ ಬೇಬಿ ಅವನ ತಲೆ ಮುಟ್ಟಿ, ಪರವಾಗಿಲ್ವೇ, ನಿನ್ನ ತಲೆನೂ ಓಡ್ತಾ ಇದೆ ಅಂತ ಹೇಳ್ತಾಳೆ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಕಾದು ನೋಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.